ವಿಪಕ್ಷಗಳು ಏನು ಹೇಳ್ತವೆ? ಈ ಏನು ಉಳಿತಾಯದ ಉತ್ಸವ ಅಂತ ಏನು ಮೋದಿ ಹೇಳ್ತಿದಾರಲ್ಲ, ಅದರ ಬಗ್ಗೆ ವಿಪಕ್ಷಗಳು ಏನು ಹೇಳ್ತವೆ? ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಹೇಳ್ತಾರೆ, GST ಅಂದರೆ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ತೆರಿಗೆ. ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು, GST ಸುಧಾರಣೆಯ ಕ್ರೆಡಿಟ್ಟು TMCಗೆ ಸಲ್ಲಬೇಕು ಅಂತ, TMCಗೆ ಸಲ್ಲಬೇಕು. H1B ವೀಸಾ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಯಾಕೆ ಅಂತ ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ಕೇಳಿದ್ದಾರೆ. ಸುಪ್ರಿಯಾ ಶ್ರೀನಾಥೆ ಕಾಂಗ್ರೆಸ್ ವಕ್ತಾರರು, 8 ವರ್ಷಗಳಿಂದ ಗಬ್ಬರ್ ಸಿಂಗ್ ಟ್ಯಾಕ್ಸ್ನಿಂದ ಜನ ಕಹಿ ಉಂಡಿದ್ದಾರೆ ಅಂದರು. ಕಹಿ ಉಂಡಿದ್ದಾರೆ ಅಂತ ನರೇಂದ್ರ ಮೋದಿಯವರ ಭಾಷಣದಲ್ಲಿ ಹಿಂದಿನ ಟ್ಯಾಕ್ಸ್ ರೆಜಿಮ್ನ ಪ್ರಸ್ತಾಪವು ಇತ್ತು. ಕೇಳಿಸ್ಕೊಳ್ಳಿ ಒಮ್ಮೆ. आपको अब हर महीने घर के बजट में बहुत राहत मिलने वाली है. किचन का सामान हो, बच्चों की पढ़ाई की चीजें हो, जूते कपड़े हो, अब ये और सस्ते हो गए हैं. साथियों, आप साल 2014 के पहले के दिन याद करिए, कितनी सारी परेशानियां थी. महंगाई आसमान छू रही थी, चारों तरफ महा घोटाले हो रहे थे, और तब की कांग्रेस सरकार जनता पर टैक्स का बोझ बढ़ाती ही जा रही थी. उस समय साल में 2 लाख रुपए कमाने पर भी इनकम टैक्स लग जाता था. ये मैं 11 साल पहले की बात कर रहा हूं. 2 लाख रुपया अगर कमाया आपने तो आपको इनकम टैक्स देना पड़ता था. और आम जरूरत की कई चीजों पर कांग्रेस की सरकार 30% से अधिक टैक्स लेती थी. ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಮಾತಾಡಿದ್ರು. ಇದನ್ನು 2 ಸ್ಲಾಬ್ ಮಾಡಿದ್ದೀವಿ ಅಂತ ಹೆಸರು ತಗೋತಾ ಇದ್ದಾರೆ. ಈಗ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಸ್ಲ್ಯಾಬ್ ಮಾಡಿದವ್ರು ಯಾರು? ಇದೇ ಮೋದಿ ಅಲ್ವಾ? ಹಂಗಿದ್ರೆ 8 ವರ್ಷದಿಂದ ತಗೊಂಡಿರೋ ಟ್ಯಾಕ್ಸನ್ನು ಕೊಟ್ಬಿಡಿ. ಈಗ ಹೆಸರು ತಗೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದಕ್ಕೆ ಇವ್ರ ಹೆಸರು ತಗೊಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಕೃಷ್ಣ ಬೈರೇಗೌಡರು 1.5 ಲಕ್ಷ ಕೋಟಿ ರೂಪಾಯಿ ರಾಜ್ಯಗಳಿಗೆ ನಷ್ಟ ಆಗುತ್ತೆ. ಏಕಪಕ್ಷೀಯವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದಿಂದ ರಾಜ್ಯಗಳಿಗೆ 1.5 ಲಕ್ಷ ಕೋಟಿ ನಷ್ಟ ಆಗುತ್ತೆ. ಆ ನಷ್ಟವನ್ನು ಭರಿಸಿಕೊಡುವ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ರಾಜ್ಯಗಳಿಗೆ ಸರ್ಕಾರ ನಡೆಸೋದೇ ಕಷ್ಟ ಆಗಿಬಿಡುತ್ತೆ ಅಂದರು. ಪ್ರಿಯಾಂಕ ಖರ್ಗೆ ಅವರು 8 ವರ್ಷ ಜನರನ್ನ ಬಾವಿಗೆ ತಳ್ಳಿದ್ಯಾರು? 8 ವರ್ಷ ಜನರಿಗೆ ದೌರ್ಜನ್ಯ ಕಾಣಿಸ್ತಾ ಇಲ್ವಾ ಅಂದರೆ ಅವ್ರು ಹೇಳೋದು, ಬಾವಿಗೆ ತಳ್ಳದವರು ಇವರೇ, ಏಣಿ ಇಡ್ತಾ ಇರೋರು ಇವರೇ ಅಂತ ಪ್ರಿಯಾಂಕ ಖರ್ಗೆ ಅವರು. ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ 8 ವರ್ಷದಿಂದ GST ಹಾಕಿದವ್ರು ಯಾರ್ರಿ? ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವ್ರು ಯಾರ್ರಿ? ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮ್ಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗತ್ತೆ. 2017ರಲ್ಲಿ ನರೇಂದ್ರ ಮೋದಿ ಅವರೇ ಮೊದಲನೇ ಬಾರಿಗೆ GSTಯನ್ನ ಜಾರಿ ಕೊಟ್ಟವರು. ಯಾರೇ ಮಾಡಿದವರು? ಮೋದಿಯವರು. ಈಗ 8 ವರ್ಷ ತಗೊಂಡಿದಾರಲ್ಲ ಟ್ಯಾಕ್ಸ್, ಅವೆಲ್ಲ ಕೊಟ್ಬಿಡೋದು ವಾಪಸ್. ನೋಡಿ, ನಾವು ಮಾಡೋದು ಅವರು ಹೆಸರು ತಗೊಳ್ಳೋರು. ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ದರ ಕಡಿತಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆದರೆ ರಾಜ್ಯಗಳಿಗೆ ಸುಮಾರು 1.5 ಲಕ್ಷ ಕೋಟಿಯಷ್ಟು ಇದರಿಂದ ಆದಾಯ ನಷ್ಟ ಆಗುತ್ತೆ. ಈ ನಷ್ಟವನ್ನು ಭರಿಸ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲದೆ ಹೋದರೆ ರಾಜ್ಯಗಳಿಗೆ ಮುಂದೆ ಸರ್ಕಾರಗಳನ್ನು ನಡೆಸೋದು ಕೂಡ ಕಷ್ಟ ಆಗುತ್ತೆ. ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ರಾಜ್ಯಗಳ ಮೇಲೆ ಹಿಡಿತ ಸಾಧಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ GST ಉತ್ಸವ ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಜನ ಮರಳೋ ಜಾತ್ರೆ ಮರಳೋ ಆಗಿದೆ. ಈಗ ನಮಗೆ ಬಾವಿಗೆ ತಳ್ಳಿದ್ಯಾರು? 8 ವರ್ಷ ಬಾವಿಗೆ ತಳ್ಳಿಬಿಟ್ಟು ಇವಾಗ ಏಣಿ ಕೊಡ್ತಾ ಇದ್ದಾರಾ? ಇದು ಅರ್ಥನೇ ಆಗ್ತಾ ಇಲ್ಲ. ಇದು 8 ವರ್ಷ ನೀವು ಬಡವರಿಗೆ ನೀವು ಮಾಡ್ತಾ ಇರುವಂಥ ದೌರ್ಜನ್ಯ ಕಂಡಿಲ್ವಾ ನಿಮಗೆ? 24 hours ಬ್ಯಾಕ್, ಟಿಲ್ 24 hours ಬ್ಯಾಕ್
ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿರುವಂಥ GST ವಾಸ್ ಅ ಮಾಸ್ಟರ್ ಸ್ಟ್ರೋಕ್. ಬಡವರಿಗೆ ಬಾವಿಗೆ ತಳ್ಳಿ ಮಧ್ಯಮ ವರ್ಗವನ್ನು ನಾಶ ಮಾಡಿಬಿಟ್ಟು ಈಗ ಬಾವಿಗೆ ತಳ್ಳಿಬಿಟ್ಟು ಏಣಿ ಕೊಟ್ಬಿಟ್ಟು ಏಣಿ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳಬೇಕಾ? ಆರ್ಗ್ಯುಮೆಂಟ್ಗಳು ಮಜಾ ಇರ್ತವೆ ನೋಡಿ. ಒಂದು ಕಡೆ ಕೃಷ್ಣ ಬೈರೇಗೌಡರು 1.5 ಲಕ್ಷ ಕೋಟಿ ರಾಜ್ಯಗಳಿಗೆ ಲಾಸ್ ಆಗುತ್ತೆ ಅಂದರೆ, ಇನ್ನೊಂದು ಕಡೆ ಪ್ರಿಯಾಂಕ ಖರ್ಗೆ ಅವರ ಮಾತಿನ ಅರ್ಥ ಏನಿತ್ತು ಅಂದರೆ, ಇಷ್ಟು ದಿವಸ ಜಾಸ್ತಿ ಟ್ಯಾಕ್ಸ್ ತಗೊಂಡಿದ್ದೀರಿ ನೀವು, ಈಗ ನಾರ್ಮಲ್ ಮಾಡಿ ಕ್ರೆಡಿಟ್ ಯಾಕೆ ತಗೋತೀರಿ ಅಂತ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ. ನೋಡ್ರಿ, GST ಅಂದರೆ ನಾವು ಕಟ್ಟುವ ಪ್ರತಿ ರೂಪಾಯಿಯಲ್ಲಿ ಕಟ್ಟಿದ ತಕ್ಷಣ ಒಂದು ವಸ್ತುನ ತಗೊಂಡು ಇದಕ್ಕೆ GST ಅಂತ ಕಟ್ಟಿದ ತಕ್ಷಣ ಅರ್ಧ ಸೆಂಟ್ರಲ್ಗೆ ಅರ್ಧ ಸ್ಟೇಟಿಗೆ ಬಂದ್ಬಿಡ್ತು. 10 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಿದ್ರಿ ಅಂದರೆ ಅದರಲ್ಲಿ CGST 5 ರೂಪಾಯಿ, SGST ಸ್ಟೇಟ್ GST 5 ರೂಪಾಯಿ. 8 ವರ್ಷಗಳಿಂದ ಹೆಚ್ಚಿನ ತೆರಿಗೆ ವಿಧಿಸಲಾಗ್ತಾ ಇತ್ತು ಅಂದರೆ ಅದರಲ್ಲಿ ಅರ್ಧ ರಾಜ್ಯಗಳಿಗೂ ಬರ್ತಾ ಇತ್ತು ಅಂತ ಅರ್ಥ ಆಗುತ್ತೆ. ಅವಾಗ 1.5 ಲಕ್ಷ ಕೋಟಿ ರಾಜ್ಯಗಳಿಗೆ ಲಾಸ್ ಆಗುತ್ತೆ ಅನ್ನೋದಾದರೆ 8 ವರ್ಷ ರಾಜ್ಯಗಳಿಗೇನು ಹೆಚ್ಚಿಗೆ ಸಿಕ್ತು ಅಂತಾನ ಅರ್ಥ? ರಾಜ್ಯಗಳಿಗೆ ತುಂಬ ಜಾಸ್ತಿ ಸಿಕ್ಬಿಡ್ತು 8 ವರ್ಷ ಜಾಸ್ತಿ ತೆರಿಗೆ ವಿಧಿಸಿದ್ದಕ್ಕೆ ಅಂತ. ಒಂದಕ್ಕೊಂದು ಕಾಂಟ್ರಡಿಕ್ಷನ್ಗಳು ಹೆಂಗಿರ್ತವೆ ಅನ್ನೋದನ್ನು ಹೇಳ್ತಾ ಇದ್ದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.